ನಿಮ್ಮ ಬಳಿ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ ಬಿಡಿ, ನಿಮ್ಮ ಬಳಿ ದೊಡ್ಡ ದೊಡ್ಡ ಪದವಿಗಳಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಬಳಿ ದೊಡ್ಡ ದೊಡ್ಡ ಮನುಷ್ಯರ ಸಂಪರ್ಕ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಿಮ್ಮ ಬಳಿ ಈ 6 ಸ್ಕಿಲ್ ಅಂತೂ ಇರಲೇಬೇಕು. ಈ 6 ಸ್ಕಿಲ್ ಕಲ್ತವರು ಯಾವುದೇ ಕ್ಷೇತ್ರದಲ್ಲಾದ್ರೂ ಮುಂದೆ ಬರ್ತಾರೆ. ನಮಗೆ ಶಾಲೆಗಳು ಅನೇಕ ವಿಚಾರಗಳನ್ನು ಕಲಿಸ್ತವೆ, ಆದ್ರೆ ಜೀವನದಲ್ಲಿ ಮುಂದೆ ಬರೋದು ಹೇಗೆ, ಜೀವನದಲ್ಲಿ ಸರ್ವೈವ್ ಆಗೋದು ಹೇಗೆ ಅನ್ನೋದನ್ನ ಮಾತ್ರ ಕಲಿಸೋದೇ ಇಲ್ಲ. ನಾವು ಈ ವಿಡಿಯೋದಲ್ಲಿ ನಮ್ಮ ಜೀವನಕ್ಕೆ ಬೇಕಾಗುವಂತಹ 6 ಸ್ಕಿಲ್ಗಳನ್ನು ನೋಡ್ತಾ ಹೋಗೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾದೇಶ. ಮೊದಲಿಗೆ ಈ ಚಾನಲ್ ಅಲ್ಲಿ ಹಣದ ಉಪಾಯಗಳು, ಜೀವನದಲ್ಲಿ ಮುಂದೆ ಬರುವಂತಹ ಉಪಾಯಗಳು, ಇನ್ಫಾರ್ಮೇಶನ್ ವಿಡಿಯೋ ಎಲ್ಲವನ್ನು ಈ ಚಾನಲ್ ಅಲ್ಲಿ ನೋಡಬಹುದು. ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಸಮಯ ವ್ಯರ್ಥ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕಮ್ಯುನಿಕೇಶನ್. ನಾವು ಯಾವುದೇ ಕ್ಷೇತ್ರದಲ್ಲಾದ್ರೂ ನೋಡ್ಬೋದು, ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ನಮ್ಮ ತಲೆಯಲ್ಲಿರುವಂತಹ ಯೋಚನೆಗಳು, ಐಡಿಯಾಗಳನ್ನು ಇನ್ನೊಬ್ಬರಿಗೆ ಹೇಳ್ಬೇಕಂತಂದ್ರೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಮ್ಮ ಬಿಸ್ನೆಸ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದ್ರೂ ಕಮ್ಯುನಿಕೇಶನ್ ಬೇಕು. ನಮ್ಮ ತಲೆಯಲ್ಲಿರುವ ಆಲೋಚನೆಗಳನ್ನು ಇನ್ನೊಬ್ಬರಿಗೆ ವ್ಯಕ್ತಪಡಿಸಬೇಕು ಅಂತಂದ್ರೂ ಕಮ್ಯುನಿಕೇಶನ್ ಬೇಕೇ ಬೇಕು. ಅದೆಲ್ಲ ಯಾಕೆ, ನಮ್ಮ ರಿಲೇಶನ್ಶಿಪ್ನ ಸರಿಯಾಗಿ ಉಳಿಸ್ಕೋಬೇಕಂತಂದ್ರೂ ಕೂಡ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ಆದ್ರಿಂದ ಕಮ್ಯುನಿಕೇಶನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಎರಡನೇದಾಗಿ ಡೀಪ್ ಫೋಕಸ್, ಆಳವಾದ ಏಕಾಗ್ರತೆ. ನಮ್ಮ ಗಮನವನ್ನು ಸೆಳೆಯಲು ನಮ್ಮ ಸುತ್ತಮುತ್ತನೇ ಸುಮಾರು ವಿಷಯಗಳಿರ್ತವೆ. ಉದಾಹರಣೆಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಮೊಬೈಲ್ ನೋಟಿಫಿಕೇಶನ್ ಇರ್ಬೋದು, ಪ್ರತಿಯೊಂದು ನಮ್ಮ ಗಮನವನ್ನು ತನ್ನತ್ತ ಸೆಳೆದುಕೊಳ್ತವೆ. ಈಗಿನ ಕಾಲದಲ್ಲಂತೂ ತುಂಬಾ ಬೇಗನೆ ಆಗಿದೆ, ಯಾರು ಫೋಕಸ್ ಆಗೇ ಇಲ್ಲ. ನಾವೇನಾದ್ರೂ ಡೀಪ್ ಫೋಕಸ್ನ ಇಂಪ್ರೂವ್ ಮಾಡ್ಕೋತು ಅಂತಂದ್ರೆ ನಾವು ಪ್ರತಿಯೊಂದು ವಿಷಯದಲ್ಲೂ ಮೇಲ್ಮಟ್ಟಕ್ಕೆ ಸಾಧಿಸ್ಬೋದು. ಇವಾಗ ದಿನಕ್ಕೆ 1 ಗಂಟೆ ಅಂತ ಆದ್ರೂ ದಿನ ಪೂರ್ತಿ ಫೋಕಸ್ ಇಲ್ಲದೆ ಕೆಲಸ ಮಾಡೋ ವ್ಯಕ್ತಿಗಿಂತ ಎಷ್ಟೋ ಪಟ್ಟು ಉತ್ತಮವಾಗ್ಬೋದು. ಡೀಪ್ ಫೋಕಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಮೂರನೆಯದು ಬಂದು ಸೆಲ್ಫ್ ಡಿಸಿಪ್ಲಿನ್, ಸ್ವಯಂ ಶಿಸ್ತು. ನಾವು ಪ್ರತಿಯೊಂದು ಕೆಲಸ ಮಾಡ್ಬೇಕಂತಂದ್ರೂ ಕೂಡ ಶಿಸ್ತಂತೂ ಬೇಕೇ ಬೇಕು. ಮೋಟಿವೇಶನ್ ಪ್ರತಿದಿನ ನಡೆಯೋದಿಲ್ಲ, ಅದು ಒಂದಿನ ಸರಿ, 2 ದಿನ ಸರಿ, 3ನೇ ದಿನ ಮೋಟಿವೇಶನ್ ಯಾವ ಕಡೆಗೂ ಬರೋದಿಲ್ಲ. ಸೆಲ್ಫ್ ಡಿಸಿಪ್ಲಿನ್ ಇದ್ರೆ ಪ್ರತಿಯೊಂದು ದಿನ ಕೂಡ ನಡೆಯುತ್ತೆ, ಮೋಟಿವೇಶನ್ ಇಲ್ಲದ ದಿನ ಕೂಡ ನಡೆಯುತ್ತೆ. ನಾವೇನಾದ್ರೂ ದೊಡ್ಡ ಕೆಲಸ ಮಾಡ್ಬೇಕಂತಂದ್ರೆ ಅದು ಒಂದೇ ದಿನದಿಂದ, ಒಂದೇ ನಿರ್ಧಾರದಿಂದ ಆಗುವುದಿಲ್ಲ. ಪ್ರತಿದಿನದ ಕೆಲಸ ಬೇಕು. ಆ ಪ್ರತಿದಿನ ಅಭ್ಯಾಸ ಕೂಡ ಈ ಸೆಲ್ಫ್ ಡಿಸಿಪ್ಲಿನ್ ಇಂದ ಬರುತ್ತೆ. ಸೆಲ್ಫ್ ಡಿಸಿಪ್ಲಿನ್ ಅಂತಂದ್ರೆ ನಾವು ಬೆಳಗ್ಗೆ ಬೇಗ ಎದ್ದೇಳುವುದು, ಓದುವುದು, ವ್ಯಾಯಾಮ ಮಾಡುವುದು, ಕೆಲಸವನ್ನು ಸರಿಯಾದ ಸಮಯಕ್ಕೆ ಮುಗಿಸುವುದು. ಇದಷ್ಟು ಕೆಲಸವನ್ನಾದ್ರೂ ಸರಿಯಾಗಿ ಮಾಡಿದ್ರೆ ಡಿಸಿಪ್ಲಿನ್ ತಾನಾಗೇ ಬರುತ್ತೆ. ಇನ್ನು 4ನೇದು ನೋಡೋದಾದ್ರೆ ಅಡ್ಯಾಪ್ಟಿಬಿಲಿಟಿ ಅಂತಂದ್ರೆ ಹೊಂದಿಕೊಳ್ಳುವಿಕೆ. ಈ ವೇಗವಾದ ಪ್ರಪಂಚದಲ್ಲಿ ದಿನ ದಿನ ಬದಲಾಗ್ತಾ ಇರುತ್ತೆ. ಬದಲಾದ ಜಗದಲ್ಲಿ ನಾವು ಅದಕ್ಕೆ ಹೊಂದ್ಕೋಬೇಕು. ಅಂದ್ರೆ ಹೊಸ ಉದ್ಯೋಗ, ಹೊಸ ಟೆಕ್ನಾಲಜಿ, ಪ್ರತಿಯೊಂದು ಹೊಸದಾಗಿ ಬರುತ್ತೆ. ಹಳೆ ಕೆಲಸಗಳೆಲ್ಲ ಮಾಯವಾಗ್ತವೆ. ನಾವು ಹೊಸ ಕೆಲಸಕ್ಕೆ ಹೊಂದ್ಕೊಂಡು ಹೊಸ ಕೆಲಸಗಳನ್ನ ಕಲ್ತ್ಕೊಂಡು ಹೋಗ್ಬೇಕು. ಬದಲಾವಣೆ ಜಗದ ನಿಯಮ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. 5ನೇದು ಎಮೋಷನಲ್ ಕಂಟ್ರೋಲ್. ಕೋಪ, ಭಯ, ನಿರಾಶೆ, ಒತ್ತಡ, ಈ ಎಲ್ಲಾ ಭಾವನೆಗಳು ಎಲ್ಲ ಮನುಷ್ಯರಲ್ಲೂ ಇರುತ್ತದೆ. ಆದರೆ ಯಶಸ್ವಿಯಾದ ವ್ಯಕ್ತಿ ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ತಾನೆ. ಸದ್ಯದ ಕ್ಷಣದಲ್ಲಿ ಅವನು ಕಂಟ್ರೋಲ್ ಮಾಡ್ಕೊಳ್ತಾನೆ. ಒಂದು ಕ್ಷಣದ ಕೋಪ ಹಲವಾರು ವರ್ಷಗಳ ಸಂಬಂಧವನ್ನು ಮುರಿಯಬಹುದು. ಹಾಗೆ ಶಾಂತ ಮನಸ್ಸಿನಿಂದ ತೆಗೆದುಕೊಂಡ ನಿರ್ಧಾರ ಉತ್ತಮ ಭವಿಷ್ಯವನ್ನು ರೂಪಿಸಬಹುದು. ಅದಕ್ಕೆ ಎಮೋಷನಲ್ ಕಂಟ್ರೋಲ್ ಬಹಳ ಮುಖ್ಯ. ಕೊನೆಯದಾಗಿ ಲರ್ನಿಂಗ್ ಸ್ಕಿಲ್. ಈ ಲರ್ನಿಂಗ್ ಸ್ಕಿಲ್ ಎಂಬುದು ಜೀವನದಲ್ಲಿ ಪ್ರತಿ ಅಮೂಲ್ಯವಾದ ಸ್ಕಿಲ್. ಈ ಸ್ಕಿಲ್ ಅನ್ನು ನಾವು ಹುಟ್ಟುತ್ತಲೇ ತಂದಿದ್ದೀವಿ. ಅಂದ್ರೆ ಹುಟ್ಟಾನೆ ನಡೆಯೋದು ಕಲಿತೀವಿ, ಮಾತಾಡೋದು ಕಲಿತೀವಿ. ಕಲಿಯೋದು ಎಲ್ಲಾ ಕಡೆ ಇರುತ್ತದೆ. ನಾವು ಕಲಿಕೆಯನ್ನು ಎಲ್ಲಾ ಕಡೆಯಿಂದ ಕಲಿಬಹುದು, ಆದ್ರೆ ಸರಿಯಾಗಿ ಕಲಿಬೇಕಷ್ಟೇ. ನಮ್ಮ ತಪ್ಪುಗಳಿಂದ ಕಲಿತೀವಿ, ಅನುಭವಗಳಿಂದ ಕಲಿತೀವಿ, ಪುಸ್ತಕಗಳನ್ನು ಓದುವುದರಿಂದ ಕಲಿತೀವಿ, ಬೇರೆಯವರನ್ನು ಗಮನಿಸುವುದರಿಂದ ಕಲಿತೀವಿ. ಈ ಕಲಿಕೆಯನ್ನು ನಾವು ನಿಲ್ಲಿಸಿದ ದಿನ ನಮ್ಮ ಬೆಳವಣಿಗೆಯೂ ನಿಲ್ಲುತ್ತದೆ. ಆದ್ರಿಂದ ಕಲಿಕೆ ತುಂಬಾ ಉಪಯೋಗವಾಗ್ತದೆ. ಈ 6 ಕೌಶಲ್ಯಗಳು ಯಾವುದೇ ಒಂದು ಉದ್ಯೋಗಕ್ಕೆ ಮಾತ್ರ ಸೀಮಿತವಲ್ಲ. ವಿದ್ಯಾರ್ಥಿ, ಉದ್ಯೋಗಿ, ಉದ್ಯಮಿ, ರೈತ, ಕಲಾವಿದ ಯಾರು ಆಗಿದ್ದರೂ ಈ 6 ಕೌಶಲ್ಯಗಳನ್ನು ತನ್ನ ಜೀವನದಲ್ಲಿ ಬೆಳೆಸಿಕೊಳ್ಳಬಹುದು. ಈ ಪಟ್ಟಿಗೆ ಯಾವುದಾದ್ರೂ ಹೊಸ ಕೌಶಲ್ಯವನ್ನು ಸೇರಿಸಬೇಕೆಂದಿದ್ದರೆ ಕಮೆಂಟ್ ಮಾಡಿ. ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.